ವಿಜಯಪುರದ ದನದಾಹಿ ಡಾಕ್ಟರ್ಗೆ ಬೇಕಂತೆ ಬಂಗಾರ ಹಣ. ಮದುವೆ ಆಗಿ ಎಷ್ಟು ವರ್ಷ ಆದರೂ ಕೂಡ ಈ ವರದಕ್ಷಿಣೆ ಕಿರುಕುಳ ಮಾತ್ರ ಬಿಟ್ಟಿಲ್ಲ. ಚಿನ್ನ ದುಡ್ಡು ತರಬೇಕು ಅಂತೇಳಿ ಹೆಂಡತಿಗೆ ಡಾಕ್ಟರ್ ಗಂಡ ಏನಿದ್ದಾನೆ ಪೀಡಿಸ್ತಾ ಇದ್ದಾನಂತೆ. ದುಡ್ಡು ಬೇಕು, ಬಂಗಾರ ಬೇಕು ಅಂತ. ಪತ್ನಿ ಸವಿತಾ ಶಿರಶಾಡ್ 30 ವರ್ಷ ಆಕೆಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಎನ್ನುವಂತ ಆರೋಪ ಕೂಡ ಇದೆ. ಈತ ವೃತ್ತಿಯಲ್ಲಿ ಡಾಕ್ಟರ್, ಎಜುಕೇಟೆಡ್ ಆದರೂ ಕೂಡ ವರದಕ್ಷಿಣೆ ಬೇಕು ಅಂತ ಪೀಡಿಸ್ತಾ ಇದ್ದಂತೆ. 10 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಸವಿತಾ ಹಾಗೂ ರಾಜಶೇಖರ್ ಇಬ್ಬರು ಮಕ್ಕಳಾದರೂ ಕೂಡ ವರದಕ್ಷಿಣೆ ಕಿರುಕುಳ ಆರೋಪ ತಪ್ಪಿಲ್ಲ. ಡಾಕ್ಟರ್ ರಾಜಶೇಖರ್ ಮತ್ತು ಕುಟುಂಬಸ್ಥರ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಹೆಂಡತಿ ತವರು ಮನೆಯವರಿಗೆ ಕರೆ ಮಾಡಿ ಬಿದ್ದಾಳೆಂದು ಸುಳ್ಳು ಹೇಳಿದ್ದಂತೆ. ಪತ್ನಿ ಸಾವನ್ನಪ್ಪಿದ ಬೆನ್ನಲ್ಲೇ ಮನೆ ಆಸ್ಪತ್ರೆಯಿಂದ ಆತ ನಾಪತ್ತೆ. ಖಾಸಗಿ ಆಸ್ಪತ್ರೆಯಲ್ಲಿ ಮೃತ ಸವಿತಾಳ ಮರಣೋತ್ತರ ಪರೀಕ್ಷೆ ಆಗಿದೆ. ಮಗಳು ಸವಿತಾಳನ್ನ ಕಳ್ಕೊಂಡು ಪಾಪ ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ವಿಜಯಪುರ ಮಹಿಳಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯಪುರದ ಡಾಕ್ಟರ್ ಈತ ಬರೀ ಡಾಕ್ಟರ್ ಅಲ್ಲ, ದನದಾಹಿ ಡಾಕ್ಟರ್. ಕಾರಣ, ಹೆಂಡತಿಗೆ ನಿನ್ ತವ್ರ ಮನೆಯಿಂದ ಚಿನ್ನ ತೆಗೆದುಕೊಂಡು ಬಾ, ಹಣ ತೆಗೆದುಕೊಂಡು ಬಾ ಅಂತ ಪದೇ ಪದೇ ಪೀಡಿಸ್ತಾ ಇದ್ದಂತೆ. 2 ಮಕ್ಕಳಾಗಿದ್ದಾರೆ. ಹಂಗಿದ್ರು ಕೂಡ ಈತನಿಗೆ ದುಡಿಯೋದಕ್ಕೆ ಅಂತ ಎಲ್ಲವೂ ಸರಿಯಾಗಿದೆ, ಏನು ಯಾವುದೇ ಅಂಗವೂನಗಳಾಗಿಲ್ಲ. ಆದರೆ ವರದಕ್ಷಿಣೆ ಬೇಕು ಅಂತೇಳಿ ಪೀಡಿಸ್ತಾ ಇದ್ದಂತೆ ಆಕೆಯನ್ನ ಕತ್ತಿಸ್ಕಿ ಕೊಲೆ ಮಾಡಿದ್ದಾನೆ ಎನ್ನುವಂಥ ಆರೋಪ ಕೂಡ ಇದೆ. ಸವಿತಾ ಮೃತದೇಹವನ್ನು ಈಗಾಗಲೇ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳುಹಿಸಿಕೊಡಲಾಗಿದೆ. ಸವಿತಾ ಶಿರಶಾಡ್ ಅಂತ ಆಕೆಯ ಪೋಷಕರು, ಕುಟುಂಬಸ್ಥರ ಆರೋಪ ಈತನೇ ಕೊಲೆ ಮಾಡಿದ್ದಾನೆ ಅಂತ. ದೊಡ್ಡ ಆಘಾತ. ಅವ ಎಂತ ಡಾಕ್ಟರ್ ನಮಗ್ ಗೊತ್ತಿಲ್ಲ. ಜೀವ ಉಳಿಸ್ಬೇಕವ, ನಮ್ದು ಜೀವ ತೆಗದವ ಈಗ ನಮ್ಮ ಮಗಳದು. ಹಂಗಾಗಿ ಅವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು, ಗಲ್ಲು ಶಿಕ್ಷೆನೆ ಆಗ್ಬೇಕು, ಮತ್ತೇನು ಬೇಡ. ನಮ್ಮ ಮಗಳಿಗೆ ಅವ್ರು ಹಿಂಗ್ ಮಾಡ್ಯಾರ ಅಂದ್ರೆ ನಾವ್ ಬಿಡಾಕ್ ಆಗಲ್ಲ. ನಮ್ಗೆಲ್ಲಾ ನ್ಯಾಯ ದೊರಕಿಸ್ಕೊಡ್ರಿ ಹೆಣ್ಮಕ್ಳಿಗೆಲ್ಲ. ಯಾಕಂದ್ರೆ ಇನ್ನೊಬ್ಬ ಹೆಣ್ಮಕ್ಳಿಗೆ ಹಿಂಗ ಆಗ್ಬಾರ್ದು. ಸಮಾಜದಾಗ ಇನ್ನೊಬ್ಬ ಧೈರ್ಯನೇ ಮಾಡ್ಬಾರ್ದು ಹೆಣ್ಮಕ್ಳಿಗೆ ಮುಟ್ಟಬೇಕಂದ್ರ. ನಮಗ್ ಇದು ಆಗಿದ್ ದೊಡ್ಡ ಆಘಾತ. ಅವ ಎಂತ ಡಾಕ್ಟರ್ ನಮಗ್ ಗೊತ್ತಿಲ್ಲ. ಜೀವ ಉಳಿಸ್ಬೇಕವ, ನಮ್ದು ಜೀವ ತೆಗದವ ಈಗ ನಮ್ಮ ಮಗಳದು. ಹಂಗಾಗಿ ಅವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು, ಗಲ್ಲು ಶಿಕ್ಷೆನೆ ಆಗ್ಬೇಕು, ಮತ್ತೇನು ಬೇಡ. ನಮ್ಮ ಮಗಳಿಗೆ ಅವ್ರು ಹಿಂಗ್ ಮಾಡ್ಯಾರ ಅಂದ್ರೆ ನಾವ್ ಬಿಡಾಕ್ ಆಗಲ್ಲ. ನಮ್ಗೆಲ್ಲಾ ನ್ಯಾಯ ದೊರಕಿಸ್ಕೊಡ್ರಿ ಹೆಣ್ಮಕ್ಳಿಗೆಲ್ಲ. ಯಾಕಂದ್ರೆ ಇನ್ನೊಬ್ಬ ಹೆಣ್ಮಕ್ಳಿಗೆ ಕರ್ಕೊಂಡ್ ಹೋಗಲ್ಲ. ಅವ್ರು ಎಷ್ಟೋ ಸಾರಿ ಹೊಡೆದಾರ್ರಿ. ಹೊಡೆದ್ರು ನಾವ್ ಬರೋವ್ರು ಕಾಲ್ ಹಿಡ್ಕೊಂಡ್ ಚಂದ ಇರ್ತಾರ ಮಗಳತ್ ನಾವ್ ಬಿಟ್ಟು ಬಂದೇರಿ. ಬಂಗಾರನು ಬೇಕತ್ತಿದ್ರು, ಎಲ್ಲಾ ತರ ಹಾಕದೇರಿ. ಹಾಕಿದ್ರು ಮಗಳಿಗೆ ಏನದ ಹಿಂಗ್ ಮಾಡಿ ಜಿಗ ಕೊಂದಿ ಕುತ್ತಿಗೆ ಹಿಚ್ಚಿಕಿ ನಮಗ ಹಾರ್ಟ್ ಆಗ್ಯದ ಹೇಳಿ ಫೋನ್ ಮಾಡ್ಯಾರಿ. ಇಟ್ಟು ತೊಂದ್ರೆ ಮಾಡ್ಯಾರಿ. ನನ್ನ ಮಗಳು ಒಬ್ಬಾಕಿ ಗಂಡ ಡಾಕ್ಟರ್ ಅದಾರ್ರಿ. BMS ಡಾಕ್ಟರ್. 8 ವರ್ಷ ಆಯ್ತು. 8 ಬಿದ್ದದ್ರಿ. ಈಗ 2 ಮಗು ಅದಾವ್ರಿ. ಅವ್ರ ಹಂಗೆ ಕಿರಿಕಿರಿ ಮಾಡ್ತಿದ್ರಿ. ಕಿರಿಕಿರಿ ಮಾಡಾನ 2-3 ಸಾರಿ ಕರ್ಕೊಂಡ್ ಬಂದೆ. ಒಮ್ಮೆ ಮರದಕ್ಷಿಣ ಸಂಬಂಧ ಕಿರಿಕಿರಿ ಮಾಡವ್ರಿ. ಬಂಗಾರ ಇದು ಕಿರಿಕಿರಿ ಮಾಡಾನ. ಮತ್ತ ನಾ ಕಾಲ್ ಬಿದ್ದು ಕೈ ಬಿದ್ದು ಹೇಳಿ ಬಂದು ನಾನು ನನ್ನ ಮಗ ನಾವ್ ಬಿಟ್ಟು ಬಂದೇವ್ರಿ. ಬಿಟ್ಟು ಬರ್ನ ಈಗ ಮನೆ ಬೇಸದಾತ್ ನಾವ್ ಬಿಟ್ಟು ಬಂದೇವ್. ನಮ್ಗ್ ಫೋನ್ ಮಾಡಿಲ್ಲೇನು, ಹೊಡೆದಕ್ಸಿ ಹಾಟ್ ಆಗಿರತ್ತೆ ಫೋನ್ ಮಾಡ್ಯಾರಿ ಸರ್. ನಮ್ಗೆ ಕಾಡಾನ ಕರ್ಕೊಂಡ್ ಹೋಗಲ್ಲ. ಅವ್ರು ಎಷ್ಟೋ ಸಾರಿ ಹೊಡೆದಾರ್ರಿ. ಹೊಡೆದ್ರು ನಾವ್ ಬರೋವ್ರು ಕಾಲ್ ಹಿಡ್ಕೊಂಡ್ ಚಂದ ಇರ್ತಾರ ಮಗಳತ್ ನಾವ್ ಬಿಟ್ಟು ಬಂದೇರಿ. ಬಂಗಾರನು ಬೇಕತ್ತಿದ್ರು, ಎಲ್ಲಾ ತರ ಹಾಕದೇರಿ. ಹಾಕಿದ್ರು ಮಗಳಿಗೆ ಏನದ ಹಿಂಗ್ ಮಾಡಿ ಜಿಗ ಕೊಂದಿ ಕುತ್ತಿಗೆ ಹಿಚ್ಚಿಕಿ ನಮಗ ಹಾರ್ಟ್ ಆಗ್ಯದ ಹೇಳಿ ಫೋನ್ ಮಾಡ್ಯಾರಿ. ಇಟ್ಟು ತೊಂದ್ರೆ ಮಾಡ್ಯಾರಿ. ನನ್ನ ಮಗಳು ಒಬ್ಬಾಕಿ ಗಂಡ ಡಾಕ್ಟರ್ ಅದಾರ್ರಿ. BMS ಡಾಕ್ಟರ್. 8 ವರ್ಷ ಆಯ್ತು. 8 ಬಿದ್ದದ್ರಿ. ಈಗ 2 ಮಗು ಅದಾವ್ರಿ. ಅವ್ರ ಹಂಗೆ ಕಿರಿಕಿರಿ ಮಾಡ್ತಿದ್ರಿ. ಕಿರಿಕಿರಿ ಮಾಡಾನ 2-3 ಸಾರಿ ಕರ್ಕೊಂಡ್ ಬಂದೆ. ಒಮ್ಮೆ ಮರದಕ್ಷಿಣ ಸಂಬಂಧ ಕಿರಿಕಿರಿ ಮಾಡವ್ರಿ. ಬಂಗಾರ ಇದು ಕಿರಿಕಿರಿ ಮಾಡಾನ. ಮತ್ತ ನಾ ಕಾಲ್ ಬಿದ್ದು ಕೈ ಬಿದ್ದು ಹೇಳಿ ಬಂದು ನಾನು ನನ್ನ ಮಗ ನಾವ್ ಬಿಟ್ಟು ಬಂದೇವ್ರಿ. ಬಿಟ್ಟು ಬರ್ನ ಈಗ ಮನೆ ಬೇಸದಾತ್ ನಾವ್ ಬಿಟ್ಟು ಬಂದೇವ್. ನಮ್ಗ್ ಫೋನ್ ಮಾಡಿಲ್ಲೇನು, ಹೊಡೆದಕ್ಸಿ ಹಾಟ್ ಆಗಿರತ್ತೆ ಫೋನ್ ಮಾಡ್ಯಾರಿ ಸರ್. ನಮ್ಗೆ 4 ಮಂದಿ ಒಂದೇ ದಿನ ಮದ್ವೆ ಆಗ್ಯದ್ರಿ. ಆಕಿ ನಮ್ ನಾದ್ನಿ. ನಾವ್ 3 ಮಂದಿ ಇಲ್ಲದ ನಾವ್ ಅನ್ಭವಿಸ್ತಾರ ಸುಖ, ಆಕಿ ಒಂದಿನಾನು ಅನ್ಭವಿಸ್ಲಿಲ್ರಿ. ಇವತ್ತಿಗೆ ನಾವ್ ಮರಕ 8ನೇ ವರ್ಷ ರನ್ನಿಂಗ್ ನಡೆದ್ರಿ. ನಾವ್ ಎಷ್ಟ್ ಇದ್ರದಿಂದ ಮದ್ವೆ ಎಂತ ಹೋಗ್ಯಾಳ ಟಾರ್ಚರ್ ಅನ್ನೋದು ಬಾಳ ಇತ್ರಿ. ಆಕಿಗೆ ಯಾಕವ